ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಣ್ಣ ಟಿಪ್ಸ್ ಜೊತೆ ಬಂದಿದ್ದೀನಿ. ರೆಸಿಪಿ ಅಲ್ಲ, ಸಣ್ಣ ಒಂದು ಟಿಪ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಅಂದರೆ ಈ ಮಸಾಲೆ ದೋಸೆ ಕಾವಲಿಯಲ್ಲೆಲ್ಲ ಸ್ವಲ್ಪನೂ ದೋಸೆ ಎಬ್ಬಿಸೋದಿಕ್ಕೆ ಆಗದೇ ಇರುವಾಗ ಏನು ಮಾಡಬೇಕು ಅಂತ ಒಂದು ಸಣ್ಣ ಟಿಪ್ಸ್ ಹೇಳಿಕೊಡ್ತಾ ಇದ್ದೀನಿ. ತುಂಬ ಉಪಕಾರ ಆಗ್ಬೋದು ಎಲ್ಲರಿಗೂ ಇದು. ಯಾಕಂದರೆ ಸ್ವಲ್ಪನೂ ಹೇಳದ ಕಾವಲಿಯಲ್ಲಿ ನಾನಿಲ್ಲಿ ಯಾವ ರೀತಿ ದೋಸೆ ಎಬ್ಬಿಸೋದಿಕ್ಕೆ ಸಣ್ಣ ಸಣ್ಣ ಟಿಪ್ಸ್ ಯೂಸ್ ಮಾಡ್ಬೋದಂತ ಹೇಳಿಕೊಡ್ತಾ ಇರೋದು. ನೋಡೋಣ ಬನ್ನಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದೆ, ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ನಾನು ಮಸಾಲೆ ದೋಸೆ ಮಾಡುವಂತಹ ಕಬ್ಬಿಣದ ಕಾವಲಿ ತಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಸಣ್ಣ ಉರಿಯಲ್ಲಿ ಉರಿತಾ ಇದೆ. ಅದಕ್ಕೆ ಫುಲ್ಲಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮೊದಲು ನೋಡಿ, ಈ ರೀತಿ ಫುಲ್ಲಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀವು ಯಾವುದು ದೋಸೆ ಕಾವಲಿಗೆ ಎಣ್ಣೆ ಹಾಕ್ತಿರೋ ಅದು ಹಾಕ್ಬಿಟ್ರೆ ಆಯಿತು. ನೋಡಿ, ಇಲ್ಲಿ ನಾನು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಕಾವಲಿ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಮೊದಲು ನಾವು ಟ್ರೈ ಮಾಡೋಣ. ಅಂದರೆ ಯಾವ ರೀತಿ ಮೊದಲು ಈ ಹಿಟ್ಟು ಹಾಕ್ಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಕಾವಲಿ ಎಲ್ಲ ಬಿಸಿ ಆಗಿದೆ. ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೀನಿ. ಅಂದರೆ ನಾನಿದು ತುಂಬ ದಿನ ಆಯಿತು ಉಪಯೋಗಿಸದೆ ಈ ಕಾವಲಿಯನ್ನು. ಆ ರೀತಿ ಮಾಡಿದ್ರು ಕೂಡ ಎಬ್ಬಿಸೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಾನು ದೋಸೆಯಲ್ಲಿ ಮಾಡ್ತಾ ಇದ್ದೀನಿ. ಉರಿತಾ ಇದೆ ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ. ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಬೆಂದರೆ ಸಾಕು. ನೋಡಿ, ಇವಾಗ ಬೆಂದಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು ಎಬ್ಬಿಸಬೇಕು. ನೋಡಿ, ಇವಾಗ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ, ತುಂಬಾನೇ ಕಾವಲಿಗೆ ಅಂಟಿದ ರೀತಿಯಲ್ಲಿದೆ. ನೋಡಿ, ಈ ರೀತಿ ಇದೆ. ಅಂದರೆ ತುಂಬಾನೇ ಕಷ್ಟ ಆಗುತ್ತೆ ಇದನ್ನು ಎಬ್ಬಿಸೋದಿಕ್ಕೆ. ಸ್ವಲ್ಪನೂ ನೋಡಿ, ಈ ರೀತಿಯೆಲ್ಲ ಆಗ್ಬಿಟ್ರೆ ನಮ್ಮ ದಿನಾನೇ ಹಾಳಾಗೋಗ್ಬಿಡುತ್ತೆ. ಅಂದರೆ ದೋಸೆ ಬೆಳಿಗ್ಗೆ ಕಾವಲಿಯಿಂದ ಎಬ್ಬಿಸೋದಿಕ್ಕೆ ಕಷ್ಟ ಆದರೆ ತುಂಬಾನೇ ಅದು ಕಷ್ಟ ಆಗುತ್ತೆ ನಮಗೆ. ಮನೆಯಲ್ಲಿ ದೋಸೆ ಮಾಡೋರಿಗೆ ಖಂಡಿತ ಗೊತ್ತಿರ್ಬೋದು. ನೋಡಿ, ಈ ರೀತಿ ಇದೆ. ತುಂಬ ನೋಡಿ, ಹೇಗಾದರೂ ಮಾಡಿ ಇದನ್ನು ಎಬ್ಬಿಸಬೇಕು. ಆ ರೀತಿಯಲ್ಲಿ ಇದೆ ಇದು. ಸ್ವಲ್ಪನೂ ಹೇಳಲ್ಲ. ನೋಡಿ, ನಾನು ತುಂಬ ಪ್ರೆಷರ್ ಹಾಕ್ಬಿಟ್ಟು ಇದನ್ನು ಎಬ್ಬಿಸ್ತಾ ಇದ್ದೀನಿ. ನೋಡಿ, ಹೇಗೋ ಎಬ್ಬಿಸ್ಬಿಟ್ಟೆ. ನೋಡಿ, ದೋಸೆ ಈ ರೀತಿ ಇದೆ. ನೋಡಿ, ಇನ್ನೇನು ಮಾಡ್ಬೇಕಂದ್ರೆ ಅದಕ್ಕೆ ನಾನೊಂದು ಸಣ್ಣ ಟಿಪ್ಸ್ ಹೇಳ್ತಾ ಇರೋದು. ನೋಡಿ, ಈ ರೀತಿ ಒಂದು ಕಾಟನ್ ಬಟ್ಟೆ, ಇವಾಗ ಗ್ಯಾಸ್ ಉರಿತಾನೆ ಇದೆ. ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪ ಹುಣಸೆ ಹಣ್ಣು ನೋಡಿ, ಅದನ್ನ ಈ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಇಲ್ಲ ಅಂದ್ರೆ ನಿಮಗೆ ನಾವು ನಾರ್ಮಲ್ ನೀರ್ ದೋಸೆ ಕಾವಲಿ ಎಲ್ಲ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ನಮಗೆ ಈ ಹುಣಸೆ ಹಣ್ಣಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೋದು. ಆದ್ರೆ ಈ ಮಸಾಲೆ ದೋಸೆ ಕಾವಲಿ ಆದ ಕಾರಣ ಇದು ಫ್ಲಾಟ್ ಆಗಿರುತ್ತೆ. ಇದರಲ್ಲಿ ಏನು ಹಾಕ್ಬಿಟ್ಟು ಕುದಿಸೋದಿಕ್ಕೆ ಏನು ಆಗಲ್ಲ. ಅಥವಾ ನಾವಿಲ್ಲ ಅಂದ್ರೆ ಗಂಜಿ ನೀರು ಹಾಕ್ಬಿಟ್ಟು ಇಟ್ಟರು ದೋಸೆ ಎಬ್ಬಿಸೋದಿಕ್ಕೆ ಸುಲಭ ಆಗುತ್ತೆ. ಏನಾದ್ರೂ ಈ ರೀತಿ ಪ್ರಾಬ್ಲಮ್ ಆದ್ರೆ ಅದು ಕೂಡ ಈ ಕಾವಲಿಯಲ್ಲಿ ಸ್ವಲ್ಪ ಕಷ್ಟ. ಯಾಕಂದ್ರೆ ಇದು ಕಾವಲಿ ದೊಡ್ಡ ಇದೆ, ಇದರಲ್ಲಿ ಗಂಜಿ ನೀರು ಹಾಕಿ ಇಡೋದಿಕ್ಕೂ ಆಗಲ್ಲ. ಅದೇ ರೀತಿ ಎಲ್ಲಾದ್ರೂ ಬೇರೆ ಟಬ್ಬಲ್ಲೆಲ್ಲ ಹಾಕ್ಬಿಟ್ಟು ಇಡ್ಬೇಕಿದ್ರೆ ದೊಡ್ಡ ಟಬ್ ಎಲ್ಲ ಬೇಕು. ಯಾಕಂದ್ರೆ ಇದು ಕಾವಲಿ ಸ್ವಲ್ಪ ದೊಡ್ಡದಾಗಿದೆ. ಅಂತಹ ಸಿಚುವೇಶನ್ ಅಲ್ಲಿ ಈ ಒಂದು ಸಣ್ಣ ಟಿಪ್ಸ್ ನೋಡಿ, ಉಪಯೋಗಿಸಿ ನೋಡಿ, ಖಂಡಿತ ನಿಮ್ಗೂ ಉಪಕಾರ ಆಗ್ಬೋದು. ನೋಡಿ, ಈ ರೀತಿ ಬಿಸಿ ಕಾವಲಿ ಮೇಲೆ ಈ ಹುಣಸೆ ಹಣ್ಣನ್ನು ಈ ರೀತಿ ಸ್ಪ್ರೆಡ್ ಮಾಡುವಾಗ ಅದರ ಜ್ಯೂಸ್ ಎಲ್ಲ ನೋಡಿ ಕಾವಲಿಗೆ ಬರುತ್ತೆ. ನೋಡಿ, ಕರೆಕ್ಟ್ ಆಗಿ ಈ ರೀತಿ ಬಿಸಿ ಅಂದ್ರೆ ಬಿಸಿ ಆಗುವಾಗ ಅದು ಸ್ವಲ್ಪ ಮೆಲ್ಟ್ ಆಗಿ ನೋಡಿ ಫುಲ್ ಆಗಿ ಇದಾಗುತ್ತೆ. ಇದು ತುಂಬಾ ಹೊತ್ತು ಇದೇ ರೀತಿ ಮಾಡಬೇಕು. ನೀವು ಚೆನ್ನಾಗಿ ಕಾವಲಿ ಎಳಿಬೇಕು ಈ ಹುಳಿಯನ್ನ. ನೋಡಿ, ಈ ರೀತಿ ಇವಾಗ ಫುಲ್ ಆಗಿ ಹಾಕೊಂಡಿದ್ದೀನಿ. ಇನ್ನೇನ್ ಮಾಡ್ಬೇಕಂದ್ರೆ ಈ ರೀತಿ ಒಂದು ಈರುಳ್ಳಿ ತಗೊಳ್ಳಿ, ಅದರಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ನಾವು ನಾರ್ಮಲಿ ಬ್ರಷ್ ಅಲ್ಲ, ಈ ಈರುಳ್ಳಿಯೇ ಉಪಯೋಗಿಸಿ ಮಾಡಬೇಕು. ಆವಾಗ್ಲೂ ಸ್ವಲ್ಪ ಉಪಕಾರ ಆಗುತ್ತೆ. ನೋಡಿ, ಈ ರೀತಿ ಇವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕೂಡ ಈ ಈರುಳ್ಳಿ ಉಪಯೋಗಿಸಿ ಇದೊಂದು ಫೋರ್ಕಿಗೆ ಕುತ್ಬಿಟ್ಟು ಈ ರೀತಿ ಮಾಡಿದ್ರು ಚೆನ್ನಾಗಿ ಈ ರೀತಿ ಎಣ್ಣೆ ಹಾಕೋಬೇಕು. ನೋಡಿ, ಫುಲ್ ಆಗಿ ಹಾಕೊಳ್ಳಿ ಈ ರೀತಿ. ಪುನಃ ಅದೇ ರೀತಿ ಹುಣಸೆ ಹಣ್ಣಿನ ಅದನ್ನು ಸ್ಪ್ರೆಡ್ ಮಾಡಬೇಕು. ಪುನಃ ಎಣ್ಣೆ ಇದೇ ರೀತಿ ಮಾಡ್ತಾ ಇರಿ. ಸ್ವಲ್ಪ ಹೊತ್ತು ಕಾವಲಿಗೆ ಚೆನ್ನಾಗಿ ಎಳಿಬೇಕು. ಬಿಸಿ ಇರಬೇಕು ಕಾವಲಿ ಮಾತ್ರ. ನೋಡಿ, ಈ ರೀತಿ. ಇನ್ನು ನೋಡಿ, ನಾನಿವಾಗ ಕ್ಲೀನ್ ಮಾಡಿಲ್ಲ ಕಾವಲಿಯಲ್ಲಿ, ಜಸ್ಟ್ ತೋರಿಸೋದಿಕ್ಕೋಸ್ಕರ ಪುನಃ ಹಿಟ್ಟು ಹಾಕ್ಬಿಟ್ಟು ಒಂದು ದೋಸೆ ಮಾಡ್ತೀನಿ. ಅಂದ್ರೆ ಸಡನ್ ಆಗಿ ಇದು ಹೇಳಲ್ಲ. ಮೊದಲು ಈ ರೀತಿ ಮಾಡ್ಬಿಟ್ಟು ನಾನು ಈ ರೀತಿ ಟ್ರೈ ಮಾಡ್ತಾ ಇರುವಾಗ ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಮೊದಲು ಈ ರೀತಿ ಮಾಡ್ತಾ ಇದ್ದೀನಿ. ಬಿಸಿ ಆಗಿದೆ, ಎಬ್ಬಿಸ್ತಾ ಇದ್ದೀನಿ. ನೋಡಿ, ಆವಾಗಿಗಿಂತ ಸ್ವಲ್ಪ ಬೆಟರ್ ಆಗಿದೆ ಇವಾಗ. ನೋಡಿ, ಅದೇ ರೀತಿ ಎಬ್ಬಿಸ್ತಾ ಇದ್ದೀನಿ ಇವಾಗ. ನೋಡಿ, ಇದನ್ನ ಎಬ್ಬಿಸಿದ್ದೀನಿ ಇವಾಗ. ಅಂದ್ರೆ ಫುಲ್ ಆಗಿ ಕರೆಕ್ಟ್ ಆಗಿ ಬಂದಿಲ್ಲ ನಮಗೆ. ನೋಡಿ, ಈ ರೀತಿ ಇದೆ. ಪುನಃ ನಾನು ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಬೇಯಿಸಿ, ಮೊಟ್ಟೆ ತಿನ್ನೋರಾದ್ರೆ ಆಮೇಲೆ ದೋಸೆ ಮಾಡ್ಬೋದು. ಅಥವಾ ಇದನ್ನ ಫುಲ್ ಆಗಿ ಚೆನ್ನಾಗಿ ಕ್ಲೀನ್ ಮಾಡ್ಬೇಕಿದ್ರೆ ಫುಲ್ ಆಗಿ ಆರ್ಬೇಕು ಕಾವಲಿ. ಆ ರೀತಿ ಮಾಡ್ಬಿಟ್ಟು ಪುನಃ ಎಣ್ಣೆ ಹಚ್ಚಿಬಿಟ್ಟು ಮಾಡಿದ್ರು ಕರೆಕ್ಟ್ ಬರುತ್ತೆ. ನೋಡಿ, ಇವಾಗ ಪುನಃ ಮಾಡಿದ್ದೀನಿ ದೋಸೆ.
ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂತ. ನೋಡಿ ಎಷ್ಟೋ ಬೆಟರ್ ಆಗಿದೆ ಆವಾಗಿಗಿಂತ, ಫಸ್ಟಿಗಿಂತ ತುಂಬಾನೇ ಚೇಂಜ್ ಆಗಿದೆ ನೋಡಿ. ಕಾವಲಿಯಿಂದ ನಂಗೆ ಎಬ್ಬಿಸೋದಿಕ್ಕೆ ಆಗ್ತಾ ಇದೆ ಇವಾಗ. ಆದ್ರೂ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ನೋಡಿ ಎಬ್ಬಿಸೋದಿಕ್ಕೆ ಬರುತ್ತೆ. ಇನ್ನು ಇದೇ ರೀತಿ ನಾವು ಕಂಟಿನ್ಯೂ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ದೋಸೆ ಎಬ್ಬಿಸೋದಿಕ್ಕೆ ಆಗುತ್ತೆ. ಅಂದ್ರೆ ಇಲ್ಲಾಂದ್ರೆ ನಿಮ್ಗೆ ನಾನು ಹೇಳಿದ ಹಾಗೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಆಮೇಲೆ ದೋಸೆನೂ ಮಾಡ್ಬೋದು, ಮೊಟ್ಟೆ ಒಂದು ಆಮ್ಲೆಟ್ ಮಾಡ್ಬಿಟ್ಟು ಮಾಡ್ಬೋದು. ಇಲ್ಲಾಂದ್ರೆ ಇದೇ ರೀತಿ ಕಂಟಿನ್ಯೂ ಮಾಡಿ ಇದನ್ನ ಆಮೇಲೆ ಉಪಯೋಗಿಸ್ತಾನೆ ಇರಬೇಕು. ಕಾವಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರ ಜೊತೆ. ಅದೇ ರೀತಿ ನಿಮ್ಗೆ ಏನಾದ್ರೂ ಟಿಪ್ಸ್ ಗೊತ್ತಿದ್ರೆ ಇದ್ರ ಬಗ್ಗೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.